ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತು ಮನೇಲಿರೋ ಐಟಮ್ನ ಯೂಸ್ ಮಾಡಿ, ಮನೇಲಿರೋ ಡ್ರೆಸ್ ಸೆಟ್ನ ಯೂಸ್ ಮಾಡಿ ರಾಧೆನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಆಲ್ರೆಡಿ ನಮ್ಮ ಹತ್ರ ಇರೋ ಲಂಗ ಬ್ಲೌಸನ್ನ ಹಾಕಿದ್ದೀನಿ. ನೋಡಿ, ಲಂಗ ಬ್ಲೌಸು ಯಾವ ಕಲರ್ ಇದ್ದರೂ ತೊಗೊಳ್ಳಿ. ನಿಮ್ಮ ಮನೇಲಿ ನಿಮ್ಮ ಮಗುಗೆ ಆಗಲೇ ಮನೇಲಿರುತ್ತಲ್ಲ, ಆ ಲಂಗ ಬ್ಲೌಸನ್ನೇ ಹಾಕ್ಕೊಳ್ಳಿ. ನನ್ನ ಹತ್ರ ಇದಿತ್ತು, ಸೊ ಇದನ್ನ ಹಾಕ್ಕೊಂಡಿದ್ದೀನಿ. ಲಂಗ ಬ್ಲೌಸು ಹಾಕ್ಕೊಂಡು ನಾನು ಮೊದಲೇ ಫೇಸ್ ಮೇಕಪ್ ಮಾಡ್ತಾ ಇದ್ದೇನೆ. ನೋಡಿ, ಎವ್ರಿ ಡೇ ನಾನು ಯಾವ ಥರ ಮೇಕಪ್ ಮಾಡ್ತೀನೋ, ಕ್ರೀಮ್ ಆಗಲಿ ಪೌಡ್ರ್ ಆಗಲಿ ಅದನ್ನೇ ಹಚ್ಚಿದ್ದೀನಿ. ಅದನ್ನೇ ಹಚ್ಕೊಂಡು ಆಮೇಲೆ ನಾನು ಕಲರ್ ಕುಂಕುಮ ಇರುತ್ತಲ್ಲ, ಅದರಿಂದ ನಾನು ವೈಟು ರೆಡ್ಡು ತಗೊಂಡು ಬೊಟ್ಟಿಡ್ತಾ ಇದ್ದೇನೆ. ನೋಡಿ, ಉಬ್ಬಿಗೆ ಹಾಗೇ ಹಣೆಗೆ ಬೊಟ್ಟಿಡ್ತಾ ಇದ್ದೇನೆ. ರಾಧೆಗೆ ಯಾವ ಥರ ಬಟ್ಟಿಡ್ತಾರೋ ಆ ಥರ ಬಟ್ಟನ್ನ ಇಟ್ಕೊಂಡ್ರೆ ಸಾಕಾಗುತ್ತೆ. ಇದು ಯಾವುದೂ ಇಲ್ಲ ಅಂತ ಅಂದರೆ ಕುಂಕುಮ ಹಾಗೆ ವಿಭೂತಿನ ನೀರಲ್ಲಿ ಕಲಿಸ್ಬಿಟ್ಟು ಹೊಸ್ಕೊಂಡ್ರೂ ಆಗುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಅದೇ ಥರ ಮಾಡ್ತೀವಿ. ಈ ಥರ ಕಲರ್ ಕುಂಕುಮದ್ದು ಸೆಟ್ಟು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆಲ್ಮೋಸ್ಟು. ಅದನ್ನೇ ನಾವು ವೈಟು ಮತ್ತು ರೆಡ್ಡು ತಗೊಂಡು ಈ ಥರ ಉಬ್ಬಿಗೆ ನೋಡಿ ಒಂದು ಬಟ್ಟು ವೈಟು ಒಂದು ಬಟ್ ರೆಡ್ಡು ಇಟ್ಕೊಳ್ತಾ ಹೋದರೆ ಅಷ್ಟೇ ಸಾಕಾಗುತ್ತೆ. ಹಣೆಗೆ ಅಷ್ಟೇ ನೋಡಿ, ಹಣೆಗೆ ಮಧ್ಯ ನಾನು ರೆಡ್ ಇಟ್ಟಿದ್ದೀನಿ, ಸುತ್ತಲೂ ವೈಟ್ ಇಟ್ಟಿದ್ದೀನಿ. ಈ ಥರ ನಾವು ಇಟ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನಾನಿಲ್ಲಿ ನಮ್ಮ ಹತ್ರ ಇರೋಂಥದ್ದೇ ಸರಗಳನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಎರಡು ಹಾಕಿದರೆ ಸಾಕಾಗುತ್ತೆ. ಇದೇ ಅವರಿಗೆ ಮಕ್ಕಳಿಗೆ ಹೆವಿ ಅನಿಸುತ್ತೆ. ಸೊ ನೋಡಿ, ಅದಕ್ಕೋಸ್ಕರ ನಾನು ಎರಡನ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಆಗುತ್ತೆ. ನೋಡಿ, ನನ್ನ ಹತ್ರ ಮನೇಲಿ ಇದ್ದಿದ್ದನ್ನೇ ನಾನು ಯೂಸ್ ಮಾಡ್ಕೊತಾ ಇದ್ದೇನೆ. ಆಮೇಲೆ ನಾವಿಲ್ಲಿ ತಲೆ ಬಾಚ್ಕೋಬೇಕಾಗುತ್ತೆ. ನೋಡಿ, ತಲೆಯನ್ನು ಏರ್ ಸ್ಟೈಲೇ ಮಾಡಬೇಕು ಅದೆಲ್ಲ. ಏಕೆ ಅಂತ ಅಂದರೆ ನಾವು ವೇಲ್ ಹಾಕ್ತೀವಲ್ಲ, ಅದರಲ್ಲೇ ಕವರ್ ಆಗೋಗ್ಬಿಡುತ್ತೆ, ಏರ್ ಸ್ಟೈಲೇ ಕಾಣಿಸಲ್ಲ. ಅದಕ್ಕೋಸ್ಕರ ಈ ಥರ ಬಾಚ್ಕೊಂಡ್ಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಉದ್ದ ಕೂದಲಿದ್ರೆ ಜಡೆ ಹಾಕ್ಕೋಬಹುದು. ನೋಡಿ, ಆಮೇಲೆ ಲಿಫ್ಟಿಕ್ ಹಚ್ತಾ ಇದ್ದೇನೆ. ನನ್ನ ಮಗಳಿಗೆ ಲಿಫ್ಟಿಕ್ ಅಂದರೆ ಪ್ರಿಯ ಅಂತಲೇ ಹೇಳ್ಬೋದು. ನೋಡಿ, ಕೈಗೂ ಅಷ್ಟೇ ಈ ಥರ ಏನಾದರೂ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಮಾಮೂಲು ಬ್ಯಾಂಗಲ್ ಇದ್ರೂ ಹಾಕ್ಕೋಬೋದು. ನೋಡಿ, ಈ ಥರ ಎರಡು ಕೈಗೂ ಹಾಕ್ಕೋಬೋದು. ಇಲ್ಲ ಅಂತಂದರೆ ಸಿಂಗಲ್ ಬಳೆ ಇರ್ತಾವಲ್ಲ, ಅದನ್ನು ಸಹ ಹಾಕ್ಕೋಬೋದು. ನೋಡಿ, ನಾನು ಈ ಥರ ಒಂದು ವೇಲ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಂದು ವೇಲ್ ತೊಗೊಂಡಿದ್ದೇನೆ. ನಿಮ್ಮ ಹತ್ರ ಯಾವ ವೇಲ್ ಇರುತ್ತೋ ಲೈಕ್ ಈ ಥರ ಅದನ್ನು ತಗೋಬೋದು. ತಗೊಂಡು ನೋಡಿಲಿ ನಾನು ಸರಿಯಾಗಿ ಜೋಡಿಸ್ಕೊತಾ ಇದ್ದೀನಿ. ಹಿಂದೆ ಮುಂದೆ ಇದ್ದರೆ ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದು ನಾನು ಎರಡೂ ಸೈಡನ್ನು ಹಿಡಿದು ಸಮವಾಗಿ ಹಿಡಿದು ನಾನು ಮಧ್ಯ ವೇಲ್ ಹಾಕಿ ನೋಡಿ ಈ ಥರ ನಾನಿಲ್ಲಿ ಟಿಕ್ ಕ್ಲಿಪ್ನ ಹಾಕ್ಕೋತಾ ಇದ್ದೇನೆ. ಯಾಕೆಂದರೆ ಬಿಗಿಯಾಗಿ ಕುತ್ಕೋಬೇಕಲ್ವ, ಟೈಟಾಗಿ ಕುತ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಸುತ್ತಲೂ ಟಿಕ್ ಕ್ಲಿಪ್ನ ಹಾಕ್ಕೊತಾ ಇದ್ದೀನಿ. ಸುಜಾತ ಪಿನ್ನ ಹಾಕ್ಕೋಬೋದು, ಅದು ಫುಲ್ ಟೈಟ್ ಆಗಿಬಿಡುತ್ತೆ, ಇವಳು ಹತ್ಬಿಡ್ತಾಳೆ. ಅದಕ್ಕೋಸ್ಕರ ನಾನು ಟಿಕ್ ಕ್ಲಿಪ್ನ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಮಗುಗೆ ನಿಮಗೆ ಯಾವ ಥರ ಕ್ಲಿಪ್ ಬೇಕೋ ಆ ಥರ ಕ್ಲಿಪ್ ಹಾಕ್ಕೊಂಡು ನೀವಿಲ್ಲಿ ಟೈಟು ಮಾಡ್ಕೋಬೋದು. ಆಮೇಲೆ ನೋಡಿ ನಿಲ್ಲಿಸ್ಕೊಂಡು ನೋಡಿ, ವೇಲಿನ ಕೆಳಭಾಗದ ಮೇಲ್ ಸೈಡ್ ತುದಿನ ಅಂದರೆ ಎರಡೂ ಸೈಡಿನ ತುದಿನ ಹಿಡಿದು ನೋಡಿ ಈ ಥರ ಇಟ್ಕೊಂಡು ಸಮಾನವಾಗಿ ಹಿಡ್ಕೊಂಡು ನೋಡಿ ಒಳಮುಖ ಮಾಡಿ ನಾನಿಲ್ಲಿ ಬ್ಲೌಸ್ಗೆ ಒಂದು ಪಿನ್ ಹಾಕ್ಕೊತಾ ಇದ್ದೇನೆ. ಆಮೇಲೆ ಮೇಲೆ ನಿಮಗೆ ಲೂಸು ಟೈಟು ಗೊತ್ತಾಗುತ್ತೆ. ಲೂಸ್ ಬೇಕಾದರೆ ಲೂಸ್ ಮಾಡ್ಕೋಬೋದು, ಟೈಟ್ ಬೇಕಾದರೆ ಟೈಟ್ ಮಾಡ್ಕೋಬೋದು. ನಮ್ಮ ಮಗುವಿಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೇಕು. ಆಮೇಲೆ ನೋಡಿ, ವೇಲಿನ ಕೆಳಭಾಗನ ನಾವು ಈ ಥರ ಸೀರೆಗೆ ನೀರಿಗೆ ಹಾಕ್ತೀವೋ ಆ ಥರ ನೀರಿಗೆ ಹಾಕಬೇಕು. ಇದು ಹಾಕೋ ಅವಶ್ಯಕತೆ ಇರಲ್ಲ ಮಕ್ಕಳು ಹೈಟ್ ಇದ್ದರೆ. ಮಕ್ಕಳು ಚಿಕ್ಕ ಮಕ್ಕಳಾಗಿದ್ದರೆ ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ವೇಲು ಕಾಲಿಗೆ ಸಿಕ್ಕಾಕ್ಕೊಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಕೆಳಭಾಗದ ತುದಿನ ಹಿಡಿದು ಒಂದು 3-4 ನೀರಿಗೆ ಬರ್ತವೆ ಅಷ್ಟು ನೀರಿಗೆ ಮಾಡಿ, ಎರಡೂ ಕಡೆಯೂ ನೀರಿಗೆ ಮಾಡಿ ಈ ಥರ ನಾವು ಸೊಂಟದ ಪಟ್ಟಿ ಡಾಬ್ನ ಕಟ್ಕೋಬೋದು. ಇಲ್ಲ ಮಕ್ಕಳು ಹೈಟ್ ಇದ್ದಾರೆ, ಮ್ಯಾನೇಜ್ ಮಾಡ್ತಾರೆ ಅನ್ನೋದಾದರೆ ನಾವು ಅದನ್ನು ಬಿಡ್ಬೋದು. ಇಲ್ಲ ಮಕ್ಕಳು ಚಿಕ್ಕವಿದ್ದಾವೆ, ಕಾಲಿಗೆ ಸಿಗುತ್ತೆ ವೇಲು ಅನ್ನೋದಾದರೆ ಈ ಥರನೂ ನಾವು ಕಟ್ಕೋಬೋದು. ಒಂದು ಸ್ವಲ್ಪ ಡಾಬ್ನ ಟೈಟಾಗಿ ಇಟ್ಕೋಬೇಕಾಗುತ್ತೆ. ಲೂಸ್ ಕಟ್ಟಿದರೆ ಬಿದ್ದೋಗಿಬಿಡುತ್ತೆ, ಕಾಲಿಗೆ ಸಿಕ್ಕು ಮಕ್ಕಳು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಸೊಂಟದ ಪಟ್ಟಿನ ಟೈಟಾಗೆ ಕಟ್ಕೋಬೇಕಾಗುತ್ತೆ. ಆಮೇಲೆ ಸೊಂಟದ ಪಟ್ಟಿ ಟೈಟ್ ಕಟ್ಟಾದಮೇಲೆ ಹೆರಿಗೆ ಮಾಡಿರ್ತೀವಲ್ಲ, ಅದೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಒಳಮುಖ ಮಾಡಿ ಅದನ್ನೊಂದು ಸ್ವಲ್ಪ ಈ ಥರ ಸೆಗ್ಸ್ಕೋಬೇಕಾಗುತ್ತೆ. ನೋಡಿ, ಒಳಮುಖ ಮಾಡಿ
ತೆಗೆಸ್ಕೊಂಡ್ರೆ ನಮಗೆ ಏನು ಕಾಣಿಸಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಒಳಮುಖ ಮಾಡಿ ನಾವು ಇದು ಕವರ್ ಮಾಡ್ಕೋಬೋದು. ಚಿಕ್ಕ ಸೊಂಟದ ಪಟ್ಟಿ ಆದರೆ ಹಂಗೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಬೇಗನೆ ರೆಡಿ ಮಾಡ್ಬೋದು ಅಂದರೆ ಈ ಥರ ಡ್ರೆಸ್ನ ನಮ್ಮ ಮನೆಯನ್ನ ಯೂಸ್ ಮಾಡಿಕೊಂಡು ನಾವು ರಾಧೆನ ಮಾಡ್ಬೋದು. ನೋಡಿ ಸ್ಕೂಲ್ಗಳಿಗೆಲ್ಲ ಮಾಡಿ ಕಳಿಸ್ಬೋದು. ನೋಡಿ ಕಾಲಿಗೂ ಸಿಗಲ್ಲ ವೇಲ್, ಹಾಗೆ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಜೊತೆಗೆ ನಮಗೆ ಟೈಮು ಸೇವ್ ಆಗುತ್ತೆ, ಮತ್ತು ಆಚೆ ಕಡೆ ತರಬೇಕು ಐಟಮ್ಸ್ ಅನ್ನೋ ತಲೆ ಬಿಸಿನೂ ಇರಲ್ಲ. ಮನೇಲಿರೋದನ್ನೇ ಯೂಸ್ ಮಾಡಿಕೊಂಡು ನಾವು ರಾಧೆನ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ಮನೇಲಿ ಇರೋ ಐಟಮ್ನ ಯೂಸ್ ಮಾಡಿಕೊಂಡು ಕೃಷ್ಣನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ನನ್ನ ಮಗಳಿಗೆ ನಾನು ಕೃಷ್ಣನ ಡ್ರೆಸ್ನ ಮಾಡ್ತಾ ಇದ್ದೇನೆ. ನೀವು ನಿಮ್ಮ ಮಕ್ಕಳಿಗೆ ಡೈಲಿ ಏನು ಯೂಸ್ ಮಾಡಿ ಮೇಕಪ್ ಮಾಡ್ತೀರೋ ಅದನ್ನ, ಆ ಕ್ರೀಮು ಆ ಪೌಡ್ರನ್ನೇ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ಳಿ. ಆಮೇಲೆ ಕಲರ್ ಕುಂಕುಮದ್ದು ಮಕ್ಕಳಿಗೆ ಅಂತ ಮನೇಲಿ ಇಟ್ಕೊಂಡೇ ಇರ್ತೀವಲ್ವ, ಅದನ್ನೇ ಯೂಸ್ ಮಾಡ್ಕೊಬಿಟ್ಟು ನಾನು
ಕೃಷ್ಣನಿಗೆ ಹಾಕೋ ನಾಮನ ಹಾಕ್ತಾ ಇದ್ದೇನೆ. ಮಧ್ಯೆ ಕೆಂಪು, ಎರಡು ಕಡೆಗೂ ವೈಟು ಹಾಕಿ ನಾಮ ಹಾಕ್ತಾ ಇದ್ದೀನಿ. ಹಾಗೆ ಉಬ್ಬಿಗೂ ಅಷ್ಟೇ ವೈಟು ಮತ್ತು ರೆಡ್ಡು ಬೊಟ್ಟನ್ನ ಇಡ್ತಾ ಇದ್ದೀನಿ. ಎರಡು ಸೈಡು ಇಡ್ತಾ ಇದ್ದೀನಿ ನೋಡಿ. ಹಾಗೆಯೇ ನಾಮನ್ನು ಇಡ್ತಾ ಇದ್ದೀನಿ. ಕೃಷ್ಣನ್ ಮಾಡೋಕ್ಕೆ ಅಂತಲೇ ಹೇಳಿ ನಾವು ಇಲ್ಲಿ ಎಕ್ಸ್ಟ್ರಾ ಅಮೌಂಟ್ನ ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ಆ ಥರ ನಾನು ಸಿಂಪಲ್ಲಾಗಿ ಮನೆಯಲ್ಲಿರೋ ಐಟಮ್ ಯೂಸ್ ಮಾಡಿಬಿಟ್ಟು ಹೇಗೆ ಸಿಂಪಲ್ಲಾಗಿ ನಾವು ನಮ್ಮ ಮಕ್ಕಳಿಗೆ ಕೃಷ್ಣನ ಡ್ರೆಸ್ನಲ್ಲಿ ರೆಡಿ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಟ್ಟು ಕಂಪ್ಲೀಟ್ ಆದಮೇಲೆ ನಾನು ನನ್ನ ವೇಲ್ನೇ ತೊಗೊಂಡ್ಬಿಟ್ಟು ಅದನ್ನು ಎರಡು ಸಮನಾಗಿ ಹಿಡಿದ್ಬಿಟ್ಟು ನಾನಿಲ್ಲಿ ಗಂಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಎರಡೂ ಬದಿನೂ ನಾನಿಲ್ಲಿ ಒಳಗೆ ತೊಗೊತಾ ಇದ್ದೀನಿ. ಈ ಥರ ಎರಡು ಕಾಲು ಒಳಗಡೆ ಹಾಸಿ ನಾವಿಲ್ಲಿ ಬಿಟ್ಟಿರ್ತೀವಲ್ಲ ಅದನ್ನು ಎರಡೂ ಬದಿ ಹಿಡ್ದು ಈ ಕಡೆ ನಾವು ಎಳ್ಕೊಬೇಕು ಹಿಂದ್ಗಡೆಯಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಟೈಟಾಗಿ ಹಿಡ್ದು ಎಳ್ಕೊಂಡಾದ್ಮೇಲೆ ಮೇಲಿನ ತುದಿನ ಇಟ್ಬಿಟ್ಟು ನಾವು ನೋಡಿ ಎರಡೂ ಸೈಡ್ ಮೇಲಿನ ತುದಿನ ಹಿಡ್ಬಿಟ್ಟು ನಾನಿಲ್ಲಿ ಮೇಲ್ಗೆ ಸಿಗಿಸ್ತಾ ಇದ್ದೇನೆ. ಪಿನ್ನನ್ನಾದರೂ ಹಾಕ್ಬೋದು ಟೈಟಾಗಿ ಕುತ್ಕೋಬೇಕು ಅಂತ ಅಂದರೆ, ಇಲ್ಲ ಅಂತ ಅಂದರೆ ಹಂಗೇನಾದರೂ ಸಿಗಿಸ್ಕೋಬೋದು ನೋಡಿ. ಅದನ್ನು ಎರಡೂ ಸೈಡನ್ನ ಮುಂದೆ ತೊಗೊತಾ ಇದ್ದೇನೆ. ತಗೊಂಡು ನೋಡಿಲಿ ನಾವು ಇವಾಗ ಸೀರೆಗೆ ನೀರಿಗೆ ಹಾಕ್ತೀವಲ್ಲ ಆ ಥರ ನೀರಿಗೆನ ಹಾಕ್ಕೋಬೇಕು ಎರಡೂ ಸೈಡಲ್ಲಿ ನೋಡಿ. ಈ ಥರ ನೀರಿಗೆನ ನಾವಿಲ್ಲಿ ಹಾಕ್ಕೋಬೇಕು. ನೀರಿಗೆನ ಹಾಕ್ಬಿಟ್ಟು ನಾವು ಫಸ್ಟಿಗೆ ನಾವು ಎರಡೂ ಸೈಡು ಹಿಡ್ದು ಕಟ್ಟಿರ್ತೀವಲ್ಲ ಅಲ್ಲಿ ನಾವು ನೀರಿಗೆನ ಸಿಗಿಸ್ಬೇಕು. ನೀರಿಗೆನ ಎರಡೂ ಸೈಡನ್ನು ನೀರಿಗೆನ ಹಾಕಿ ಸಿಗಿಸ್ಬೇಕು. ಇಲ್ಲಿ ನಾವಿಲ್ಲಿ ಟೈಟ್ ಇರಬೇಕು ಅಂತ ಅಂದರೆ ಪಿನ್ನನ್ನಾದರೂ ಹಾಕ್ಕೋಬೋದು, ಇಲ್ಲ ಪರವಾಗಿಲ್ಲ ಟೈಟಾಗಿದೆ ಅನ್ನೋದಾದರೆ ನಾವಿಲ್ಲಿ ಸಿಂಪಲ್ಲಾಗಿ ಸಿಗಿಸ್ಕೋಬೋದು ನೋಡಿ. ಒಂದು ಸೊಂಟದ ಪಟ್ಟಿನ ಗಟ್ಟಿಯಾಗಿ ಕಟ್ಟಿದರೆ ಕೂತ್ಕೊಳ್ಳುತ್ತೆ, ಏನು ಬಿದ್ದೋಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುಂದೆಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಆಮೇಲೆ ನಾನಿಲ್ಲಿ ಮೇಲ್ ಹಾಕೋಕ್ಕೆ ಇನ್ನೊಂದು ವೇಲ್ ತೊಗೊಂಡು ಆ ವೇಲ್ನ ನಾನಿಲ್ಲಿ ಚಿಕ್ಕದಾಗಿ ಮಡಚ್ಕೊತಾ ಇದ್ದೇನೆ. ಚಿಕ್ಕದಾಗಿ ಮಡ್ಚ್ಕೊಂಬಿಟ್ಟು ನಾವಿಲ್ಲಿ ವೇಲ್ನ ಹಿಂದ್ಗಡೆಯಿಂದ ತಗೊಂಡು ಹಾಕಿ ಮುಂದ್ಗಡೆ ಒಳಗೆ ಹಾಕಿ ಅದ್ರ ಮೇಲೆ ಒಂದು ಸೊಂಟದ ಪಟ್ಟಿ ಕಟ್ಟಿದರೆ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ನಮಗಿಲ್ಲಿ ಕಾಣದೇ ಇರೋ ರೀತಿ ಹಾಕಬೇಕು ಅಂದರೆ ನಾವಿಲ್ಲಿ ಒಂದು ಪಿನ್ ಯೂಸ್ ಮಾಡಿಕೊಂಡು ಸೇಫ್ಟಿ ಪಿನ್ನ ನಾವು ಈ ಥರ ಹಾಕ್ಕೊಂಡ್ರೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆಯೇ ಒಂದು ಸೊಂಟದ ಪಟ್ಟಿ ಕಟ್ಟಿಬಿಟ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಕೃಷ್ಣನಿಗೆ ಪೇಟ ರೆಡಿ ಮಾಡ್ಕೊತಾ ಇದ್ದೇನೆ ನೋಡಿ. ಎರಡು ವೇಲ್ ತೊಗೊಬಿಟ್ಟು ಈ ಥರ ಗಂಟು ಹಾಕ್ಕೋಬೇಕು. ಈ ಥರ ಟೈಟಾಗಿ ಎರಡು ವೇಲ್ ತೊಗೊಂಡು ಗಂಟು ಹಾಕಿ ಆಮೇಲೆ ನಾವಿಲ್ಲಿ ಎಣ್ಕೋಬೇಕು ನೋಡಿ. ಈ ಥರ ಗಂಟು ಹಾಕ್ಕೋಬೇಕು, ಟೈಟಾಗಿ ಗಂಟು ಹಾಕ್ಕೋಬೇಕು. ಲೂಸಾಗಿ ಗಂಟು ಹಾಕಿದರೆ ಬಿದ್ದೋಗಿಬಿಡುತ್ತೆ, ಅದಕ್ಕೋಸ್ಕರ. ಆಮೇಲೆ ನಾನು ಇಲ್ಲಿ ಎರಡನ್ನೂ ಈ ಥರ ಎಣ್ಕೊತಾ ಇದ್ದೇನೆ. ಯಾರ್ದಾರು ಸಹಾಯದಿಂದ ಗಟ್ಟಿಯಾಗಿ ಎಣ್ಕೋಬೋದು, ಇಲ್ಲ ನಮಗೆ ಬರುತ್ತೆ ಅನ್ನೋದಾದರೆ ಗಟ್ಟಿಯಾಗಿ ಎಣ್ಕೋಬೋದು. ಆಮೇಲೆ ನಾನಿಲ್ಲಿ ತಲೆ ಬಾಚ್ಕೊತಾ ಇದ್ದೇನೆ. ತಲೆ ಬಾಚ್ಕೊಂಡು ಒಂದು ಸೈಡಿಗೆ ಒಂದು ಕ್ಲಿಪ್ ಹಾಕ್ಕೊತಾ ಇದ್ದೇನೆ. ಆಮೇಲೆ ನಾನಿಲ್ಲಿ ಕೃಷ್ಣನಿಗೆ ಸರ ಹಾಕ್ಕೊತಾ ಇದ್ದೇನೆ ನೋಡಿ. ಕತ್ತಿಗೆ ಒಂದು ಸರ ಹಾಕ್ಕೊಳ್ಳಿ, ಆಮೇಲೆ ಇನ್ನೊಂದು ಉದ್ದದೊಂದು ಸರ ಹಾಕ್ಕೊಳ್ಳಿ. ಎರಡು ಸರ ಆದರೆ ಸಾಕು. ಅವರಿಗೆ ಇದೇ ಹೆವಿ ಆಗುತ್ತೆ ಮಕ್ಕಳಿಗೆ, ಇದನ್ನೇ ಇಟ್ಕೊಳ್ಳೋಕ್ಕಾಗಲ್ಲ ನಮ್ಗೆ ಬೇಡ ಅಂತ ಅಳ್ತಾ ಇರ್ತಾರೆ. ಸೊ ಎರಡು ಸರ ಹಾಕಿದರೆ ಸಾಕು ಅಂತ ನಾನು ಎರಡು ಸರನ ಹಾಕ್ಕೊಂಡೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದು ಮನೆಯಲ್ಲಿರೋ ಥಿಂಗ್ಸ್ ಯೂಸ್ ಮಾಡಿಬಿಟ್ಟು ನಾನಿಲ್ಲಿ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಬೇಕು ಹಚ್ತೀವಿ ಅನ್ನೋದಾದರೆ ಹಚ್ಬೋದು, ಲಿಪ್ಸ್ಟಿಕ್ ಹಚ್ಚಿದ್ರೆ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅನ್ನೋದಕ್ಕಾಗಿ ನಾನು ಹಚ್ತಾ ಇದ್ದೇನೆ. ಆಮೇಲೆ ಮೇಕಪ್ ಮಾಡ್ಕೊಳ್ಳೋದಾದರೆ ನಾವು ಇಲ್ಲಿ ಮೇಕಪ್ ಮಾಡ್ಕೋಬೋದು, ಇಲ್ಲ ಮೇಕಪ್ ಮಾಡಲ್ಲ ಅನ್ನೋದಾದರೆ ನಾವಿಲ್ಲಿ ಸ್ಕಿಪ್ ಮಾಡ್ಕೋಬೋದು. ನಾನು ಲಿಪ್ಸ್ಟಿಕ್ನ ಹಚ್ತಾ ಇದ್ದೇನೆ. ಆಮೇಲೆ ನಾನಿಲ್ಲಿ ಕೃಷ್ಣನಿಗೆ ಪೇಟ ಕಟ್ತಾ ಇದ್ದೇನೆ. ಇದೇ ಟಾಸ್ಕ್ ಅಂತಲೇ ಹೇಳ್ಬೋದು, ಕೃಷ್ಣನಿಗೆ ಪೇಟ ಕಟ್ಟೋದೇ ಒಂದು ಟಾಸ್ಕ್ ಅಂತ ಹೇಳ್ಬೋದು ನೋಡಿ. ನಾವಿಲ್ಲಿ ತುಂಬ ಅಂದರೆ ತುಂಬ ಟೈಟಾಗಿ ಇಟ್ಕೊಂಡು ನಾವಿಲ್ಲಿ ಪೇಟನ ಕಟ್ಟಬೇಕಾಗುತ್ತೆ, ಇಲ್ಲ ಅಂತ ಅಂದರೆ ಅದು ಜಾರ್ ಬೀಳುತ್ತೆ. ಇಲ್ಲ ಇನ್ನೊಬ್ಬರು ಇದ್ದರೆ ಅವ್ರ ಸಹಾಯನೂ ಸಹ ತಗೊಂಡು ನಾವಿಲ್ಲಿ ಕೃಷ್ಣನಿಗೆ ಪೇಟ ಕಟ್ಬೋದು ನೋಡಿ. ಕೃಷ್ಣನಿಗೆ ನಾವು ಟೈಟಾಗಿ ಹಿಡ್ದು ಪೇಟ ಕಟ್ಟಿಲ್ಲ ಅಂದರೆ ಅದು ನಿಲ್ಲಲ್ಲ ಅಂತಲೇ ಹೇಳ್ಬೋದು ನೋಡಿ. ನಾನಿಲ್ಲಿ ಟೈಟಾಗಿ ಹಿಡ್ದು ಕಟ್ತಾ ಇದ್ದೇನೆ. ಟೈಟಾಗಿ ಹಿಡ್ದು ಕಟ್ತೀವೋ ಅಷ್ಟು ಚೆನ್ನಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಹೇಳಿ. ನನ್ನ ಮಗಳಿಗೆ ಕೃಷ್ಣ ಆಗಿದ್ದೀನಿ ಅಂತ ಹೇಳಿ ಫುಲ್ಲು ಖುಷಿ ಆಗಿಬಿಟ್ಟಾಳೆ. ಆಮೇಲೆ ಒಂದು ನವಿಲು ಗರಿನ ಹಾಕಿದರೆ ಆಯಿತು ಅಷ್ಟೇ. ಆಮೇಲೆ ಕೈಗೆ ಇದ್ದರೆ ಹಾಕಿ,
ಇಲ್ಲ ಅಂತ ಅಂದರೆ ಒಂದೊಂದು ದಪ್ಪು ಬಳೆ ಇರುತ್ತಲ್ಲ ಅದನ್ನೇ ಹಾಕಿ ಮನೆಯಲ್ಲಿರೋ ಥಿಂಗ್ಸ್ ಯೂಸ್ ಮಾಡಿಬಿಟ್ಟು ಕೃಷ್ಣನ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬರೀ ಮನೇಲಿರೋ ನನ್ನ ವೇಲ್ ಯೂಸ್ ಮಾಡಿಬಿಟ್ಟು ಕೃಷ್ಣನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಮಗೆ ಕೃಷ್ಣ ಹೇಗೆ ಅನಿಸಿದ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ ಬೈ ಬೈ ಫ್ರೆಂಡ್ಸ್.